ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಇಂದು ನಾವು ತೋರಿಸಲಿರುವ ಈ ದೃಶ್ಯಗಳು ನಿಮ್ಮನ್ನ ನಡುಗಿಸಬಹುದು. ಅಕ್ಕಪಕ್ಕದ ದೇಶಗಳಲ್ಲಿ ಏನಾಗ್ತಿದೆ? ನಾವು ಮಲಗಿರುವಾಗಲೇ ಅಲ್ಲಿ ನಮ್ಮವರ ರಕ್ತ ಹರಿತಿದೆ. ಹೌದು, ಇದು ಬಾಂಗ್ಲಾದೇಶದ ಕಹಿ ಸತ್ಯ. ನೆರೆಯ ದೇಶ ಬಾಂಗ್ಲಾದೇಶದಲ್ಲಿ ಇಂದು ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಮನೆಯಿಂದ ಹೊರಬರಲು ಭಯ, ದೇವಸ್ಥಾನಕ್ಕೆ ಹೋಗಲು ಆತಂಕ, ಕಣ್ಣೆದುರೆ ಸುಟ್ಟು ಕರಕಲಾಗ್ತಿರುವ ಮನೆಗಳು. ಇದು ಕೇವಲ ದಾಳಿಯಲ್ಲ, ಇದು ಸನಾತನ ಧರ್ಮದ ಮೇಲಿನ ವ್ಯವಸ್ಥಿತ ಸಂಚು, ರಕ್ತ ಸಿಕ್ತ ಇತಿಹಾಸ ಮತ್ತು ಪ್ರಸ್ತುತ ಸ್ಥಿತಿ. ಬಂಧುಗಳೇ, 1971ರಲ್ಲಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಅಲ್ಲಿ ಹಿಂದೂಗಳ ಸಂಖ್ಯೆ 13% ಹೆಚ್ಚಿತ್ತು. ಆದರೆ ಇಂದು ಅದು ಕೇವಲ 7ರಿಂದ 8ಕ್ಕೆ ಇಳಿದಿದೆ. ಯಾಕೆ ಹೀಗಾಯಿತು? ಕಳೆದ ಕೆಲವು ದಿನಗಳಿಂದ ಬಾಂಗ್ಲಾದೇಶದ ಬೀದಿಗಳಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ದೇವಸ್ಥಾನಗಳ ಮೇಲೆ ದಾಳಿ, ಪ್ರತಿಮೆಗಳ ಧ್ವಂಸ, ಅಸಹಾಯಕ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ. ಇವೆಲ್ಲವನ್ನ ನೋಡ್ತಿದ್ರೆ ಮಾನವೀಯತೆ ಸತ್ತು ಹೋಗಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ವಿಶ್ವದಾದ್ಯಂತ ಎಲ್ಲೋ ಒಂದು ಸಣ್ಣ ಘಟನೆ ನಡೆದ್ರೆ ಮೇಣದ ಬತ್ತಿ ಹಚ್ಚಿ ಪ್ರತಿಭಟಿಸುವ ಮಂದಿ ಈಗ ಎಲ್ಲಿದ್ದಾರೆ? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮನೆಗಳು ಬೆಂಕಿಗಾಹುತಿಯಾಗ್ತಿರುವಾಗ ವಿಶ್ವಸಂಸ್ಥೆ ಎಲ್ಲಿ ಅಡಗಿದೆ? ಇಂದು ಅಲ್ಲಿನ ಹಿಂದೂಗಳು ಭಾರತದ ಕಡೆಗೆ ಆಶಾ ಭಾವನೆಯಿಂದ ನೋಡ್ತಿದ್ದಾರೆ. ನಮ್ಮನ್ನ ಉಳಿಸಿ ಅಂತ ಚೀರ್ತಿದ್ದಾರೆ. ಇದು ಕೇವಲ ಅವರ ಸಮಸ್ಯೆಯಲ್ಲ, ಇದು ಪ್ರತಿಯೊಬ್ಬ ಸನಾತನೀಯನ ಸಮಸ್ಯೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಈ ಘಟನೆಗಳು ನಮಗೊಂದು ದೊಡ್ಡ ಎಚ್ಚರಿಕೆ. ಇಂದು ಅಲ್ಲಿನ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ನಲುಗುತ್ತಿದ್ದಾರೆ. ನಾವು ಇಂದು ಒಂದಾಗ್ತಿದ್ರೆ, ಸನಾತನ ಧರ್ಮದ ಶಕ್ತಿಯನ್ನ ಪ್ರದರ್ಶಿಸ್ತಿದ್ರೆ ಭವಿಷ್ಯದಲ್ಲಿ ಅಪಾಯ ದೂರ ಇಲ್ಲ. ಬಾಂಗ್ಲಾದೇಶದ ಈ ರಕ್ತ ಸಿಕ್ತ ಕತೆ ನಮಗೆ ಕಲಿಸುವ ಪಾಠ ಒಂದೇ: ಒಗ್ಗಟ್ಟಿನಲ್ಲಿ ಬಲವಿದೆ. ಜಾತಿಗಳನ್ನ ಬಿಟ್ಟು ಧರ್ಮಕ್ಕಾಗಿ ನಿಲ್ದಿದ್ರೆ ಇತಿಹಾಸ ನಮ್ಮನ್ನ ಕ್ಷಮಿಸೋದಿಲ್ಲ. ಸಹೋದರ ಸಹೋದರಿಯರೇ, ಬಾಂಗ್ಲಾದೇಶದ ನಮ್ಮ ಬಂಧುಗಳಿಗಾಗಿ ಪ್ರಾರ್ಥಿಸೋಣ ಮತ್ತು ಅವರ ಧ್ವನಿಯಾಗಿ ನಿಲ್ಲೋಣ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು ನಮ್ಮ ಧರ್ಮ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗಾಗಿ ಭಾರತ ಸರ್ಕಾರ ಇನ್ನೂ ಕಠಿಣ ಕ್ರಮ ಕೈಗೊಳ್ಳಬೇಕೆ? ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸುಮನ್ ಟಿವಿ.